ಗೆಳೆಯರೆ ಎಲ್ರಿಗೂ ನಮಸ್ಕಾರ, ಸಲಾಂ. ನಾನು ನಿಮ್ಮ ರಫೀಕ್ ಸೌದಾಗರ್. ಇವತ್ತಿನ ವಿಚಾರ ಏನು ಅಂತಂದರೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ಸ್. ಬನ್ನಿ ನೋಡೋಣ. ನೋಟಿಫಿಕೇಷನ್ ಇದೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ವತಿಯಿಂದ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ರೂಲ್ಸ್ 2012 ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇದೊಂದು ಕರ್ನಾಟಕ ರಾಜ್ಯಪತ್ರ ಇದೆ, ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯಪತ್ರಿಕೆ. ದಿನಾಂಕ 11/6/2024 ಈ ಒಂದು ರಾಜ್ಯಪತ್ರವನ್ನು ಪ್ರಕಟಿಸಲಾಗಿದೆ. ವಿಶೇಷ ರಾಜ್ಯಪತ್ರವಾಗಿ ಇದು ಹೊರಬಂದಿದೆ ಸ್ನೇಹಿತರೆ. ಅಂದರೆ ಮಕ್ಕಳ ಒಂದು ಹಕ್ಕು, ಅಂದರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಒಂದು ಕಲಿಯುವಂಥ ಹಕ್ಕು, ಆಮೇಲೆ ಫ್ರೀ ಇರಬೇಕು, ಕಂಪಲ್ಸರಿ ಎಲ್ಲರೂ ಕಲೀಲೇಬೇಕೆನ್ನುವಂಥ ಒಂದು ಭಾವನೆಯಿಂದ ಈ ಒಂದು ರಾಜ್ಯಪತ್ರ ಹೊರಬಂದಿದೆ ಸ್ನೇಹಿತರೆ. ಬನ್ನಿ ನೋಡೋಣ. ದ ಡ್ರಾಫ್ಟ್ ಆಫ್ ದ ಫಾಲೋಯಿಂಗ್ ರೂಲ್ಸ್ ಫರ್ದರ್ ಟು ಅಮೆಂಡ್ ದ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ ಟು ಎ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ರೂಲ್ಸ್ 2012. ಅಂದರೆ ಚಿಲ್ಡ್ರನ್ಸ್ ಆ್ಯಂಡ್ ಫ್ರೀ ಕಂಪಲ್ಸರಿ ಎಜುಕೇಷನ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವಿಚ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರೊಪೋಸಸ್ ಟು ಮೇಕ್ ಇನ್ ಎಕ್ಸಸೈಸ್ ಆಫ್ ಪವರ್ಸ್ ಕನ್ಫರ್ಡ್ ಬೈ ಸಬ್ ಸೆಕ್ಷನ್ 1 ಆಫ್ ಸೆಕ್ಷನ್ 38 ಆಫ್ ದ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ 2009, Central Act 35 of 2009 for the information of all the persons likely to be affected thereby, and notice is hereby given that the said draft rules will be taken into consideration after 15 days from the date of its publication in Official Gazette. ಅಂದರೆ ಗೆಜೆಟ್ ನೋಟಿಫಿಕೇಷನನ್ನು ಹೊರಬಂದಿದೆ ಸ್ನೇಹಿತರೆ. ಯಾವುದು ಸೆಂಟ್ರಲ್ ಆ್ಯಕ್ಟ್ ಇತ್ತು, ಸೆಂಟ್ರಲ್ ಆ್ಯಕ್ಟ್ 35 of 2009 ಇತ್ತು. ಅದರ ಆಲ್ ಪರ್ಸನ್ ಲೈಕ್ಲಿ ಟು ಬಿ ಅಫೆಕ್ಟೆಡ್ ದೇರ್ ಬೈ ಎ ನೋಟಿಸ್ ಈಸ್ ಹರ್ಬಿ ಗಿವನ್ ದ್ಯಾಟ್ ದ ಸೇಡ್ ಡ್ರಾಫ್ಟ್ ಅಂತಂದರೆ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಕಂಪಲ್ಸರಿ ಎಜುಕೇಷನ್ ರೂಲ್ಸ್ 2012. ಎನಿ ಅಬ್ಜೆಕ್ಷನ್ or suggestion which may be received by the state government from any person with respect to said draft rules before the expiry of the period specified above will be considered by the state government. ಅಂದರೆ ಇದು ಅಬ್ಜೆಕ್ಷನ್ ಯಾರಾದರೂ ಇದ್ದರೆ ಅಬ್ಜೆಕ್ಷನ್ ಕೂಡ ಮಾಡಬಹುದು. ಈ ಒಂದು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ಸ್ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ ಸ್ನೇಹಿತರೆ. and specified above will be considered by the state government. The objection and suggestions may be addressed to the Principal Secretary to Government Department of School Education and Literacy, MS Building, Dr. B.R. Ambedkar Vidhi, Bangalore. ಅಂತಂದರೆ ಯಾರು ಅಬ್ಜೆಕ್ಷನ್ ಇದೆ ಅಂತಂದರೆ ಈ ಒಂದು ಅಡ್ರೆಸ್ಸಿಗೆ ಅವರು ಅಬ್ಜೆಕ್ಷನನ್ನು ಕಳಿಸಬಹುದು. ಡ್ರಾಫ್ಟ್ ರೂಲ್ಸ್ ಏನಿದೆ ನೋಡೋಣ. ಡ್ರಾಫ್ಟ್ ರೂಲಲ್ಲಿ ಏನು ಬರೆದಿದ್ದಾರೆ ಅಂತಂದರೆ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್. ದೀಸ್ ರೂಲ್ಸ್ ಮೇ ಬಿ ಕಾಲ್ಡ್ ದ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಡ್ಯುಕೇಷನ್ ಅಮೆಂಡ್ಮೆಂಟ್ ರೂಲ್ 2024. ಯಾವ ಹೊಸ ಒಂದು ರೂಲ್ಸ್ ಬರ್ತಾಯಿದೆ ಅದನ್ನು ಅದರ ಟೈಟಲ್ ಏನು ಅಂತಂದರೆ ದಿ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಮೆಂಡ್ಮೆಂಟ್ ರೂಲ್ಸ್ ಇನ್ ದ ಇಯರ್ ಆಫ್ 2024, 2024. ಆಮೇಲೆ they shall come into force from the date of their final publication in the Official Gazette. ಈ ಒಂದು ರೂಲ್ಸು ಗೆಜೆಟಲ್ಲಿ ಪಬ್ಲಿಷ್ ಆದಮೇಲೆ ಇನ್ಫೋರ್ಸಿಗೆ ಬರುತ್ತೆ. ಅಂದರೆ ಈ ಒಂದು ರೂಲ್ಸ್ ಲಾಗೂ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಮೆಂಡ್ಮೆಂಟ್ ಆಫ್ ರೂಲ್ 11 ಇನ್ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ಸ್
to free and compulsory education. Rules 2012 in rule number 11 in sub rule 6 for the words validity of suggestion recognition shall be for 5 years. The words and figures validity of such recognition shall be for 10 years for the first time, renewal and permanent for the next time, subject to provision of rule 12 shall be substitute. ಅಂತಂದರೆ ಈ ಒಂದು ರೂಲ್ಸ್ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ರೂಲ್ಸ್ ಏನು ಅಂತಂದರೆ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಅಂದರೆ ಈ ರೂಲ್ಸು ಮಹತ್ವದ್ದು ಸ್ನೇಹಿತರೆ. ಕಾರಣ ಎಷ್ಟೋ ಹುಡುಗರು ಇಷ್ಟು ಜಾಗತಿಕ ಜಗತ್ತು ಮುಂದುವರೆದು ಬಂದಿದೆ, ಆದರೂ ಸಹಿತ ಎಷ್ಟೋ ಜನ ಬಾಲಕಾರ್ಮಿಕರಾಗಿ ಹೋಟೆಲ್ಗಳಲ್ಲಾಗಲಿ, ಚಿಕ್ಕ ಚಿಕ್ಕ ಪಾನ್ ಶಾಪ್ಗಳಲ್ಲಾಗಲಿ, ಚಿಕ್ಕ ಫುಟ್ಪಾತಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಸ್ನೇಹಿತರೆ. ಅವರಿಗೆ ಒಂದು ಎಜುಕೇಷನ್ ಆ ಟೈಮಲ್ಲಿ ಸರಿಯಾದ ಟೈಮಲ್ಲಿ ಸಿಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಈ ಒಂದು ಕಂಪಲ್ಸರಿ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ನು ತೊಗೊಂಡು ಬಂದಿದೆ ಸ್ನೇಹಿತರೆ. ಒಂದು ಒಳ್ಳೆಯ ವಿಚಾರ. ಸೊ ಈ ಇನ್ಫಾರ್ಮೇಷನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ಗಳ ಜೊತೆಗೆ ಹಂಚ್ಕೊಳ್ಳಿ. ನಾನು ನಿಮ್ಮ ರಫೀಕ್ ಸೌದಾಗರ್. ಥ್ಯಾಂಕ್ ಯು.